ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಮೆಷರ್ಮೆಂಟ್ ಆಫ್ ಲೆಂತ್ ಈ ಲೆಸನ್ ಇಂಟ್ರೊಡಕ್ಷನ್ ಮತ್ತು ಹೌ ಡು ವಿ ಮೆಷರ್ ಇದನ್ನು ಡಿಸ್ಕಸ್ ಮಾಡಿದ್ವಿ. ಅದ್ರ ಕಂಟಿನ್ಯೂಸ್ ನೋಡಿ. ಸಿ, ದೀಪಾ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಅವರ ಕೈಯ ಬಲಿಷ್ಠ ಒಂದು ಅಂಗುಲ ಅಂತ ಏನು ಅಡಿ ಅಂತ ಕರೀತಾರೆ, ಗೇಣು ಅಂತ, ಅದ್ರ ಮೂಲಕ ಅವರು ಅಳತೆ ಮಾಡಿ ಅದನ್ನು ಒಂದು 13 ಆ್ಯಂಡ್ ಸ್ಪ್ಯಾನು ಅದರ ಯೂನಿಟನ್ನು ಹೇಳಿದರು. ಅದ್ರ ಕಂಟಿನ್ಯೂಸ್ ನೋಡಿ. ಅವೆವರ್ ಆ್ಯಂಡ್ ಸ್ಪ್ಯಾನ್ಸ್ ಆ್ಯಂಡ್ ಅದರ್ ಸಿಮಿಲರ್ ಯೂನಿಟ್ಸ್ ಸಚ್ ಆಸ್ length of hand, foot, fist or fingers differ from person to person. ಈ ಗೇಣು ಇರ್ಬೋದು, ಅದೇ ರೀತಿ ಬೇರೆ ಏಕಮಾನಗಳಾದ ಕೈನ ಉದ್ದ ಅಂದರೆ ಮೊಳ ಅಥವಾ ಪಾದ ಅಂದರೆ ಹಡಿ, ಮುಷ್ಟಿ, ಬೆರಳುಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದರೆ ಒಬ್ಬರು ಬೆರಳುಗಳು, ಒಬ್ಬರು ಕಾಲಿನ ಅಂಗುಲ, ಅವರ ಅಡಿ, ಕೈನ ಅಗಲ ಇವೆಲ್ಲವೂ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ತುಂಬ ವಿಭಿನ್ನವಾಗಿರುತ್ತೆ. Thus, there is a need for such a unit for which measurements of the same length made by different people do not differ. ಎಲ್ಲ ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಏನು, ಒಂದೇ ಅಳತೆಯನ್ನು ಬೇರೆ ಬೇರೆ ವ್ಯಕ್ತಿಗಳು ಅಳೆದರೂ ಸಹ ಅಳತೆಯಲ್ಲಿ ವ್ಯತ್ಯಾಸ ಬಾರದಿರುವ ಏಕಮಾನದ ಅವಶ್ಯಕತೆ ಇದೆ. ಈಗ ಒಬ್ಬೊಬ್ರು ಕೈನಲ್ಲಿ ಈಗ ನಾವೇ ಅಳತೆ ಮಾಡಿದ್ವಿ, ಆ ಗೇಣನ್ನು ಒಬ್ಬರಲ್ಲಿ 14 ಬಂತು, ಒಬ್ಬರಲ್ಲಿ 13 ಬಂತು, ಒಬ್ರದ್ದು 12 ಬಿಟ್ವೀನ್ 14 ಬಂತು. ಈ ರೀತಿ ವ್ಯಕ್ತಿಗಳಲ್ಲಿ ಒಬ್ಬ ಪರ್ಸನಲ್ಲಿ ಅಳತೆಯನ್ನು ಮಾಡಿದ್ರೆ ಭಿನ್ನವಾಗಿರುತ್ತೆ. ಯಾರೇ ಅಳತೆ ಮಾಡಿದ್ರು ಒಂದೇ ತೆರನಾದಂತಹ ಒಂದು ಏಕಮಾನ ವ್ಯತ್ಯಾಸ ಇಲ್ಲದೆ ಒಂದೇ ರೀತಿ ಇರ್ತಕ್ಕಂಥ ಒಂದು ಅಳತೆಯನ್ನು ಬರುವಂತಹ ಒಂದೇ ಅಳತೆ ಬರುವಂತಹ ಒಂದು ಏಕಮಾನ ಎಲ್ಲರಿಗೂ ಅವಶ್ಯಕತೆ ಇದೆ. ಯಾರೇ ಈಗ ನಾನು ಅಳೀಲಿ, ನೀವು ಅಳೀಲಿ, ನಮ್ಮ ಕೈ ಕಾಲುಗಳಲ್ಲಿ ಅಳಿದ್ರೆ ವ್ಯತ್ಯಾಸ ಬರ್ತಿದೆ. ಆದರೆ ಯಾರೇ ಅಳೆದ್ರೂ ಸಹ, ಯಾರೇ ಅದನ್ನು ಅಳತೆ ಮಾಡಿದ್ರು ಸಹ, ಮೆಷರ್ ಮಾಡಿದ್ರು ಸಹ ಅದು ಒಂದೇ ರೀತಿಯ ಅಳತೆಯನ್ನು ನೀಡಬೇಕು ಅಂತ ಒಂದು ಏಕಮಾನದ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಿದ್ದಾರೆ. ಸಿ, India has a rich history of measurement systems dating back to ancient times. ಪ್ರಾಚೀನ ಕಾಲದಿಂದ ಅಂದರೆ ಏನ್ಷಿಯಂಟ್ ಟೈಮ್ ಅಂದರೆ ಪ್ರಾಚೀನ, ಹಿಂದೆ ತುಂಬ ಹಳೆಯ ಕಾಲದಿಂದಲೂ ಭಾರತದಲ್ಲಿ, ನಮ್ಮ ಇಂಡಿಯಾದಲ್ಲೇನು ಅಳತೆಯ ಪದ್ಧತಿಗಳ ಭವ್ಯ ಇತಿಹಾಸ ಇದೆ. ಅಂದರೆ ಇಂಡಿಯಾ ಹ್ಯಾಸ್ ಎ ರಿಚ್ ಹಿಸ್ಟ್ರಿ ಆಫ್ ಮೆಷರ್ಮೆಂಟ್. ಈ ಮೆಷರ್ಮೆಂಟ್ ಅಳತೆ ಬಗ್ಗೆ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಹಿಸ್ಟ್ರಿ, ಒಂದು ದೊಡ್ಡ ಇತಿಹಾಸನೇ ಇದೆ. ಏನದು? ಅಂಗುಲ ಅಂದರೆ ಫಿಂಗರ್ ವಿಡ್ತ್, ಮಲ್ಟಿಪಲ್ಸ್ ಆಫ್ ಅಂಗುಲ, ಹಾಗೆ ಧನುಷ ಆ್ಯಂಡ್ Yogana are some of the units mentioned in ancient Indian literature and used in measuring artifacts, architecture and town planning. ಅಂದರೆ ನಮ್ಮ ಭಾರತದಲ್ಲಿ ಏನು ಈ ಅಳತೆ ಬಗ್ಗೆ ಒಂದು ಇತಿಹಾಸನೇ ಇದೆ. ಅಂದರೆ ಅಂಗುಲ ಅಂದರೆ ಬೆರಳುಗಳ ಅಗಲ, ಅಂಗುಲಗಳ ಗುಣಕ, ಧನುಷ ಮತ್ತು ಯೋಜನೆಗಳು, ಈ ರೀತಿ ಪ್ರಾಚೀನ ಭಾರತೀಯ ನಮ್ಮ ಏನ್ಷಿಯಂಟ್ ಇಂಡಿಯಾದಲ್ಲಿ ಸಾಹಿತ್ಯದಲ್ಲಿ ಉಲ್ಲೇಖಿಸಿರ್ತಕ್ಕಂತಹ ಕೆಲವು ಏಕಮಾನಗಳಾಗಿದೆ. ಅವುಗಳನ್ನು ಏನು ಕಲಾಕೃತಿಗಳ ಅಳತೆ ಅಂದರೆ ಯಾವುದ್ರಲ್ಲಿ ಇದನ್ನ ಯೂಸ್ ಮಾಡ್ತಿದ್ರು? ದ ಅಂಗುಲ ಇಸ್ ಸ್ಟಿಲ್ ಯೂಸ್ ಟು ಎಲ್ಲಿ ಏನ್ಷಿಯಂಟ್ ಇಂಡಿಯಾ ಲಿಟ್ರೇಚರ್ ಆ್ಯಂಡ್ ಯೂಸ್ ಟು ಮೆಷರಿಂಗ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡ್ ಆರ್ಕಿಟೆಕ್ಚರ್ ಆ್ಯಂಡ್ ಟೌನ್ ಪ್ಲಾನಿಂಗ್. ಆ ರೀತಿ ಇತಿಹಾಸದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂದರೆ ಬರೆದಿಟ್ಟಿರ್ತಕ್ಕಂತಹ ಸಾಹಿತ್ಯದಲ್ಲಿ ಉಲ್ಲೇಖಿಸಿರ್ತಕ್ಕಂತಹ ಏಕಮಾನಗಳನ್ನ ಕಲಾಕೃತಿಗಳು, ಅಳತೆ, ವಾಸ್ತುಶಿಲ್ಪ ಅಂದರೆ ಬಿಲ್ಡಿಂಗ್ ಪ್ಲಾನಿಂಗ್, ಟೌನ್ ಪ್ಲಾನಿಂಗ್ ಮತ್ತು ನಗರ ಯೋಜನೆಗಳಲ್ಲಿ ಇವುಗಳನ್ನ ಉಪಯೋಗಿಸಲಾಗಿತ್ತು. ಟೌನ್ ಪ್ಲಾನಿಂಗ್, ನಗರಗಳನ್ನ ಯಾವ ರೀತಿ ಯೋಜನೆ ಮಾಡಬೇಕು ಅಂದರೆ ವಾಸ್ತುಶಿಲ್ಪಗಳಲ್ಲಿ ಇವುಗಳನ್ನ ಬಳಸ್ಕೊಳ್ತಾ ಇದ್ರು. ದ ಅಂಗುಲ ಇಸ್ ಸ್ಟಿಲ್ ಯೂಸ್ಡ್ ಬೈ ಟ್ರೆಡಿಷನಲ್ ಕ್ರಾಫ್ಟ್ ಪೀಪಲ್ ಲೈಕ್ carpenters and tailors. ಇವು
ಸಾಂಪ್ರದಾಯಿಕ ಕುಶಲಕರ್ಮಿಗಳಾದಂತಹ ಬಡಗಿಗಳಿರ್ಬೋದು, ಬಟ್ಟೆ ಹೊಲಿತಕ್ಕಂಥ ಟೈಲರ್ಸ್, ದರ್ಜಿಗಳು ಈಗಲೂ ಸಹ ಅಂಗುಲಗಳನ್ನು ಬಳಸ್ತಿದ್ದಾರೆ. ಸ್ಟಿಲ್ ಅಂಗುಲವನ್ನು ಅಂಗುಲ is still used by traditional craft peoples like carpenters and tailors. ಇವತ್ತಿಗೂ ಸಹ ಇಂದಿನ ಕಾಲದಲ್ಲೂ ಒಬ್ಬ ದರ್ಜಿ ಅಂದರೆ ಬಟ್ಟೆಯನ್ನು ಹೊಲಿತಕ್ಕಂಥ ಟೈಲರ್ಸ್, ದರ್ಜಿ ಮತ್ತು ಕಾರ್ಪೆಂಟರ್ಸ್ ಅಂದರೆ ಕುಶಲಕರ್ಮಿಗಳು, ಮನೆಯನ್ನು ಕಟ್ಟೋದಕ್ಕೆ ಬರ್ತಾರಲ್ಲ ಆ ಕುಶಲಕರ್ಮಿಗಳು, ಅವರು ಇಂದಿಗೂ ಸಹ ಈ ಅಂಗುಲವನ್ನು ಬಳಸ್ತಿದ್ದಾರೆ. ಅರ್ಥಾಯ್ತಾ? Several objects with ruled markings which would be scales have been excavated from sites of the Harappan civilizations. ಹಾಗೆ ಹರಪ್ಪ ನಾಗರಿಕತೆಯ ಉತ್ಖನನ ಕಾಲದಲ್ಲಿ ಈ several objects or ruled marking which could be scales have been evacuated from sites of the Harappan civilization ಅಲ್ಲಿ ಅಳತೆಯ ಗುರುತು ಮಾಡಿದ ಹಲವು ವಸ್ತುಗಳು ದೊರೆತು, ಅಂದರೆ ಹರಪ್ಪನ ನಾಗರಿಕತೆಯಲ್ಲಿ ಅಳತೆ ಮಾಡೋದಕ್ಕೆ ಬಳಸ್ತಿರ್ತಕ್ಕಂತಹ ಕೆಲವೊಂದು ವಸ್ತುಗಳು ದೊರಕಿದೆ. ಅವುಗಳಲ್ಲಿ ಬಹುಶಃ ಇವುಗಳನ್ನ ಅಳತೆ ಪಟ್ಟೆಗಳಾಗಿ ಬಳಸ್ತಿದ್ರೇನೋ ಅಂತ ನಾವು ಗುರುತಿಸಬಹುದಾಗಿದೆ. ಅಂದರೆ ಹರಪ್ಪ ಸಿವಿಲೈಸೇಷನ್ ಬಳಸ್ತಿದ್ದಂತಹ ಕೆಲವೊಂದು ಅಳತೆ ಪಟ್ಟಿಗಳು ಅವರು ದೊರೆತಿರೋದ್ರಿಂದ ಈ ಅಳತೆ ಪಟ್ಟಿಗಳನ್ನ ಅವರು ಅಳತೆ ಮಾಡೋದಕ್ಕೆ, ಮಾರ್ಕಿಂಗ್ ಮಾಡೋದಕ್ಕೆ, ಗುರುತು ಮಾಡಲಿಕ್ಕೆ ಹರಪ್ಪ ನಾಗರಿಕತೆಯಲ್ಲಿ ಬಳಸ್ಕೊಳ್ತಿದ್ರು ಅಂತ ಹೇಳಲಾಗಿದೆ. ಸಿ ನೆಕ್ಸ್ಟ್ 5.2 ನೋಡಿ, ಸ್ಟ್ಯಾಂಡರ್ಡ್ ಯೂನಿಟ್ಸ್, ಪ್ರಮಾಣಿತ ಏಕಮಾನಗಳು. ಸ್ಟ್ಯಾಂಡರ್ಡ್ ಅಂದರೆ ಒಂದು ನಿರ್ದಿಷ್ಟವಾದಂತಹ ಒಂದು ಪ್ರಮಾಣಿತವಾದಂತಹ ಒಂದು ಏಕಮಾನಗಳು ಯಾವುದು ಅಂತ ನೋಡೋಣ. Several systems of units evolved with time in different parts of the world. Several systems of units evolved with time in different parts of the world. ಈ ಪ್ರಪಂಚದ ವಿವಿಧ ಭಾಗಗಳಲ್ಲೇನು ಹಲವಾರು ಅಂದರೆ ಅನೇಕ ಬೇರೆ ಬೇರೆ ಅಂದರೆ ಹಲವಾರು ಅಳತೆಯ ಪದ್ಧತಿಗಳು ವಿಕಾಸಗೊಂಡವು. ಅಂದರೆ ಶತಮಾನಗಳು, ವರ್ಷಗಳು ಕಳೀತಿದ್ದಾಗೆ, ಕಾಲಕ್ರಮೇಣ ದಿನಗಳು ಕಳೀತಿದ್ದಾಗೆ ಎಷ್ಟೋ ವಿವಿಧ ರೀತಿಯ ಅಂದರೆ ತುಂಬ ಮೊದಲು ಯೂಸ್ ಮಾಡ್ತಿದ್ದವ್ರಿಗಿಂತ ನಂತರದಲ್ಲಿ ಯೂಸ್ ಮಾಡ್ತಿದ್ದವರು, ನೆಕ್ಸ್ಟ್ ಇವಾಗ ಎಷ್ಟೊಂಥರ ಈಗಿನ್ನ ಡಿಫ್ರೆಂಟ್ ಆಗಿ ಬಂದಿದೆ ಅಲ್ವಾ. ಅಂದರೆ ಅಳತೆಗಳನ್ನು ಮಾಡೋದಕ್ಕೆ ಅನೇಕ ವಿಧದ ಅಳತೆ ಪದ್ಧತಿಗಳು ವಿಕಾಸಗೊಂಡವು. ಅವರ್ when people started traveling from one place to another, it created a lot of confusion. ಹಾಗೆ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡ್ಕೊಂಡು ಹೋಗ್ತಿದ್ರಲ್ವಾ, ಅಲ್ಲಿ ಅನೇಕ ಗೊಂದಲಗಳನ್ನ ಹುಟ್ಟುಹಾಕ್ತಿತ್ತು. ಈಗ ನಾವು ಬಳಸ್ತಿರೋದೇ ಒಂಥರ, ಬೇರೆ ಕಡೆ ನಾವು ಬೇರೆ ಊರಿಗೆ ಹೋದ್ರೆ ಅಥವಾ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಅವರು ಅಳತೆ ಮಾಡೋದಕ್ಕೆ, ಮೆಷರಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಥರದನ್ನೇ ಉಪಯೋಗಿಸ್ತಾ ಇದ್ರು. ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ಜನರಿಗೆ. ದಿಸ್ ಲೆಡ್ ಟು ದ ಡಿಫ್ರೆಂಟ್ ಕಂಟ್ರೀಸ್ ಕಮಿಂಗ್ ಟುಗೆದರ್ and adopting a set of standard units of measurement. ಈಗೇನು ಬೇರೆ ಬೇರೆ ದೇಶಗಳು ಒಟ್ಟಾಗಿ ಸೇರಿ ಅಳತೆ ಮಾಡೋದಕ್ಕೆ ಅಂದರೆ ಮೆಷರ್ ಮಾಡೋದಕ್ಕಿಂತ ಒಂದು ಪ್ರಮಾಣಿತ ಏಕಮಾನವನ್ನು ಅಳವಡಿಸಿಕೊಳ್ಳಲು ಒಂದು ದಾರಿಯಾಯಿತು. ಅಂದರೆ ಈಗ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ರೆ ಅದು ಕರೆಕ್ಟ್ ಒಂದು ಏಕಮಾನ ಅಂತ ಯಾರಿಗೂ ಇರಲ್ಲ. ಕರೆಕ್ಟಾಗಿ ಎಲ್ಲ ಕಡೆ ಯಾರು ಏನೇ ಅಳೆದ್ರು ಸಹ, ಅಳತೆ ಮಾಡಿದ್ರು, ಮೆಷರ್ ಮಾಡಿದ್ರು ಒಂದೇ ರೀತಿಯ ಒಂದು ಏಕಮಾನ ಬೇಕಾಗಿತ್ತು. ಅದಕ್ಕಾಗಿ ಏನಾಯಿತು, ಬೇರೆ ಬೇರೆ ದೇಶಗಳೆಲ್ಲರೂ ಒಟ್ಟಾಗಿ ಸೇರಿ ಒಂದು ಅಳತೆ ಮಾಡೋದಕ್ಕೆ ಬೇಕಾದಂಥ ಒಂದು ಪ್ರಮಾಣಿತ ಏಕಮಾನವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ದ ಸಿಸ್ಟಮ್ ಆಫ್ ಯೂನಿಟ್ಸ್ ನಾವು ಯೂಸ್ಡ್ ಈಸ್ known as the International System of Units or SI units. ಹಾಗಾಗಿ ನಾವೀಗ ಬಳಸ್ತಿರ್ತಕ್ಕಂತಹ ಒಂದು ಮಾಪನದ ಪದ್ಧತಿಯನ್ನು ನಾವು SI ಪದ್ಧತಿ ಅಂದರೆ ಅಂತಾರಾಷ್ಟ್ರೀಯ ಮಾಪನ ಪದ್ಧತಿ, ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಥವಾ SI ಏಕಮಾನಗಳು ಅಂತೇಳಿ ಕರೀತಾರೆ. ಹಾಗಾಗಿ ಎಲ್ಲೇ ನೀವು ಪ್ರಪಂಚದ ಯಾವುದೇ ಭಾಗಗಳಿಗೆ ಹೋದ್ರೂ ಈ ಒಂದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಥವಾ SI ಏಕಮಾನಗಳು ಎಲ್ಲ ಕಡೆ ಒಂದೇ ರೀತಿಯಾಗಿ ಬಳಸ್ತಕ್ಕಂತಹ ಮಾಪನದ ಪದ್ಧತಿಗಳಾಗಿರುತ್ತೆ. ಆಯ್ತಾ? ದ SI ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಅದೇ ರೀತಿ ಅದರ ಇಟ್ಸ್ ಸಿಂಬಲ್ ಈಸ್ m. ಉದ್ದದ SI ಏಕಮಾನ ಮೀಟರ್, ಇದರ ಸಂಕೇತ m. ಅಂದರೆ ಉದ್ದವನ್ನು ನಾವು ಯಾವುದರಿಂದ ಅಳಿತೀವಿ? ಲೆಂತ್.
ಲೆಂತ್ ಅಂದರೆ ಉದ್ದವನ್ನು ಯಾವುದರಿಂದ ಮೀಟರ್ನಿಂದ ಅಲ್ವಾ, ಮೀಟರ್, ಕಿಲೋಮೀಟರ್, ಈ ರೀತಿ ಸೆಂಟಿಮೀಟರ್ ಇವುಗಳೆಲ್ಲ ಅಳಿತೀವಿ. ಅಂದರೆ ಅದರ ಮೂಲ ಏಕಮಾನ ಏನು ಅಂದರೆ SI ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್, ದ ಸಿಂಬಲ್ ಆಫ್ ಲೆಂತ್ ಇಸ್ ಎಮ್. ಅದರ ಒಂದು ಸಂಕೇತ ಏನು ಎಮ್ ಇಂದ ಸೂಚಿಸ್ತೀವಿ. ಎ ಮೀಟರ್ ಸ್ಕೇಲ್ ಇಸ್ ಶೋನ್ ಇನ್ ಫಿಗರ್ 5.2. 1 meter m is divided into 100 equal divisions. ಏನು ನಾವು ಈ ಮೀಟರ್ ಅಳತೆ ಪಟ್ಟಿಯನ್ನು 5.2 ಈ ಡಯಾಗ್ರಾಮ್ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಸ್ಕೇಲ್ ಚಿತ್ರವನ್ನು ಕೊಟ್ಟಿದ್ದಾರೆ 5.2 ಚಿತ್ರದಲ್ಲಿ. ಮೀಟರ್ ಅಳತೆ ಪಟ್ಟಿ ಇದೇನೆ. ಇದು ನೋಡಿ ಈ ಥರ ಸ್ಕೇಲ್, ಈ ಥರ ಉದ್ದದ್ದು ಇದೇನೆ, ಅನಿಸ್ತಿದೆಯಲ್ಲ. ಎ ಮೀಟರ್ ಸ್ಕೇಲ್, ಮೀಟರನ್ನು ಅಳತೆ ಮಾಡ್ತಕ್ಕಂತಹ ಒಂದು ಮೀಟರ್ ಸ್ಕೇಲು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. 1 meter is divided into 100 equal divisions. Each division is called a centimeter. ಈ ಸ್ಕೇಲ್ನಲ್ಲಿ ಏನು 1 ಮೀಟರ್ ಅಂದರೆ ಈ 1 ಮೀಟರನ್ನು 100 ಸಮಭಾಗಗಳಾಗಿ ಈಕ್ವಲ್ ಪಾರ್ಟ್ಸ್ ಆಗಿ ವಿಭಾಗಿಸಲಾಗಿದೆ. ಪ್ರತಿ ಭಾಗವನ್ನು ನಾವು ಸೆಂಟಿಮೀಟರ್ ಅಂತ ಕರೆಯಲಾಗುತ್ತೆ ಸ್ಕೇಲ್ನಲ್ಲಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಈ ಸ್ಕೇಲ್ನಲ್ಲಿ ಕೊಟ್ಟಿದ್ದಾರಲ್ವಾ, ಇಲ್ಲಿಂದ ಒಂದರಿಂದ ಅಂದರೆ 100 ಈಕ್ವಲ್ ಪಾರ್ಟ್ಸ್ ಇರುತ್ತೆ ಒಂದರಿಂದ ಒಂದಕ್ಕೆ. ಅದರಲ್ಲಿ ಒಂದೊಂದು ಗೆರೆಗಳನ್ನು, ಒಂದೊಂದು ಡಿವಿಷನ್ನು ನಾವು ಸೆಂಟಿಮೀಟರ್, ನಮ್ಮ ಸ್ಕೇಲ್ಗಳಲ್ಲಿ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಅಂತ ನೋಡಿರ್ತೀರ, ಸೆಂಟಿಮೀಟರ್ಗಳಾಗಿ ವಿಭಾಗಿಸಲಾಗಿರುತ್ತದೆ. You may be familiar with the smallest part of the meter scale, typically 15 centimeter long, shown in figure 5.3. ಸಾಮಾನ್ಯವಾಗಿ ನಿಮಗೆ 1 ಮೀಟರ್ ಅಳತೆ ಪಟ್ಟಿಯ ಒಂದು ಚಿಕ್ಕ ಭಾಗವಾದ 15 ಸೆಂಟಿಮೀಟರ್ 15 ಸೆಂಟಿಮೀಟರ್ ಅಳತೆ ಪಟ್ಟಿಯನ್ನು ನೀವೆಲ್ಲರೂ ನೋಡಿರ್ತೀರಾ. ಅದರ ಪರಿಚಯನೂ ನಿಮಗೆ ನಿಮ್ಮ ಜಾಮೆಟ್ರಿ ಬಾಕ್ಸ್ಗಳಲ್ಲಿ ಈ ರೀತಿ ಸ್ಕೇಲ್ ಇರುತ್ತೆ ಅಲ್ವಾ. ಇದೆ 15 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿಗೆ ಇಲ್ಲಿ 10 ಡಿವೈಡ್ಸ್ ಇರುತ್ತೆ, ಗೊತ್ತಾಯ್ತಾ. ಇಲ್ಲಿ 5 ಇರುತ್ತೆ, ಇಲ್ಲಿ 5 ಇರುತ್ತೆ, 10 ಈಕ್ವಲ್ ಪಾರ್ಟ್ಸ್ ಇರುತ್ತೆ. ಇದನ್ನು 1 ಸೆಂಟಿಮೀಟರ್ ಈ ರೀತಿ 1 ಮೀಟರ್ಗೆ ಏನು 10 ಇರುತ್ತೆ, 100 ಈಕ್ವಲ್ ಪಾರ್ಟ್ಸನ್ನು ಮಾಡಿರ್ತಾರೆ, 100 ಈಕ್ವಲ್ ಪಾರ್ಟ್ಸ್. ಅದರಲ್ಲಿ ಒಂದರಿಂದ ಒಂದು ಗೆರೆ ಇರ್ತದಲ್ಲ, ಅಲ್ಲಿ ಏನಾಗಿರುತ್ತೆ 100 ಮೀಟರ್ನಲ್ಲಿ ಇರ್ತಕ್ಕಂಥ ಚಿಕ್ಕ ಚಿಕ್ಕ ಡಿವಿಷನ್ಗಳು ಒಂದರಿಂದ ಇನ್ನೊಂದು ಗೆರೆಗೆ ಸೆಂಟಿಮೀಟರ್ ಅಂತ ಗುರುತಿಸ್ತಾರೆ. ಆದರೆ ಇಲ್ಲಿ 1 ಸೆಂಟಿಮೀಟರ್ ಅಂದರೆ ಇಲ್ಲಿ 10 ಈಕ್ವಲ್ ಪಾರ್ಟ್ಸನ್ನು ಮಾಡಿರ್ತಾರೆ. ಈ ರೀತಿ ಚಿಕ್ಕ ಭಾಗವಾದಂತಹ ಒಂದು ಮೀಟರ್ ಸ್ಕೇಲನ್ನು ನೋಡಿರ್ತೀರ ನೀವು, ಸೆಂಟಿಮೀಟರ್ ಸ್ಕೇಲ್ನ. ಲುಕ್ ಕೇರ್ಫುಲಿ ಅಟ್ 15 ಸೆಂಟಿಮೀಟರ್ ಸ್ಕೇಲ್. ಇಟ್ ಹ್ಯಾಸ್ markings in centimeter from 0 to 15. The length of any sections between two consecutive big marks, such as between 1 and 2 or between 5 and 6, is 1 centimeter. ನೀವು ಆ ಸ್ಕೇಲ್ನಲ್ಲಿ ನೋಡ್ತಿರ್ಬೋದು, 15 ಸೆಂಟಿಮೀಟರ್ ಉದ್ದದ ಒಂದು ಸ್ಕೇಲ್ ಅಳತೆ ಪಟ್ಟಿಯನ್ನು ನೀಟಾಗಿ ಅದನ್ನು ಗಮನಿಸಿ. ಅದರಲ್ಲಿ 0 ಇಂದ 15ರವರೆಗೆ ಸೆಂಟಿಮೀಟರ್ಗಳಲ್ಲಿ ಗುರುತು ರೇಖೆಗಳಿವೆ, ಅಂದರೆ ಮಾರ್ಕ್ ಮಾಡಿರ್ತಕ್ಕಂತಹ, ಇಲ್ಲಿ ನೋಡಿ, ಇಲ್ಲಿಂದ 0 ಇಂದ ಒಂದು ಗುರುತು ರೇಖೆಗಳು ಈ ರೀತಿ ಅಲ್ವಾ. ಈ ಗುರುತು ರೇಖೆಗಳನ್ನು ಮಾಡಲಾಗಿದೆ. ಇಲ್ಲಿ ಎಲ್ಲಿವರೆಗೆ 15 ಇಲ್ಲಿವರೆಗೂ ಮಾಡಿದ್ದಾರೆ ಅಲ್ವಾ, ಮಾಡಿದ್ದಾರೆ. ಆದರೆ ಯಾವುದೇ 2 ಅನುಕ್ರಮವಾದಂತಹ ಅಂದರೆ ಈಕ್ವಲ್ ಆಗಿ 2 ದೊಡ್ಡ ಗುರುತು ಗೆರೆಗಳ ಮಧ್ಯೆ ಅಂದರೆ 1 to 2 ಅಥವಾ 5 to 6 ಮಧ್ಯೆ 1 ಸೆಂಟಿಮೀಟರ್ ಈ ವಿಭಾಗವನ್ನು ಗಮನಿಸಿ. 1 ಸೆಂಟಿಮೀಟರ್ ಅದನ್ನು 10 ಸಮಭಾಗಗಳಾಗಿ ವಿಭಜಿಸಲ್ಲ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಇಲ್ಲಿ ಒಂದೊಂದು ಗೆರೆಗಳಿರ್ತದೆ. ಈಗ ಅವ್ರು ಹೇಳಿದಾಗೆ 5 to 6 ಇಲ್ಲಿಂದ ಇಲ್ಲಿಗೆ ಇರ್ಬೋದು, ಅಥವಾ 8 to 9 ಇರ್ಬೋದು, ಅಥವಾ 1 to 2 ಇರ್ಬೋದು. ಈ ರೀತಿ 1 ಸೆಂಟಿಮೀಟರ್ನ ನಡುವೆ 10 ಸಣ್ಣ ಸಣ್ಣ ವಿಭಾಗಗಳನ್ನ ಮಾಡಲಾಗುತ್ತೆ. ವಿಭಜನೆ ಅಂದರೆ ಸಣ್ಣ ಸಣ್ಣ ಗೆರೆಗಳನ್ನ ಹಾಕಿದೆ. ಇದು 10 ಆಯ್ತಾ, 10 ಭಾಗಗಳಾಗಿ ವಿಭಾಗಿಸಲಾಗುತ್ತೆ. ಅಂದರೆ 1 ಸೆಂಟಿಮೀಟರ್ನ ನಡುವೆ
ಒಂದರಿಂದ ಇನ್ನೊಂದಕ್ಕೆ ಇರ್ತಕ್ಕಂತಹ 10ರಿಂದ 11 ಅಥವಾ 5ರಿಂದ 6 ಈ ರೀತಿ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ನಡುವೆ ಏನು 1 ಸೆಂಟಿಮೀಟರ್ ಎಂದು ಕರೆಯಲಾಗುತ್ತದೆ. ಈ 1 ಸೆಂಟಿಮೀಟರ್ನ ಗಳನ್ನು 10 ಭಾಗಗಳಾಗಿ ವಿಭಾಗಿಸಲಾಗಿದ್ದು ಅವುಗಳ ನಡುವೆ ಏನು 10 ಗೆರೆಗಳನ್ನು ಹೊಂದಿರುತ್ತೆ. ಅರ್ಥ ಇದನ್ನೇ ಹೇಳ್ತಿದ್ದಾರೆ. ಅಬ್ಸರ್ವ್ ದಟ್ these sections of 1 centimeter length are further divided into 10 equal parts. ಮತ್ತೆ ಏನು ಮಾಡ್ತಾರೆ, ಇಲ್ಲಿ ಈ ಕಡೆ ನೋಡಿ, ಈ ಚಿಕ್ಕದಾದ ಭಾಗವನ್ನು ಮಿಲಿಮೀಟರ್ ಅಂತ ಕರೀತಾರೆ. ಅಂದರೆ ಆ 1 ಸೆಂಟಿಮೀಟರ್ನ 10 ಸಮಭಾಗಗಳು ವಿಭಾಗಿಸಲಾಗಿರುತ್ತಲ್ವಾ, ಆ 10 ಸಮಭಾಗಗಳನ್ನು ವಿಭಾಗಿಸಿರ್ತಾರ. ಆ 1 ಸೆಂಟಿಮೀಟರ್ ಲೆಂತ್ ಫರ್ದರ್ ಆ 1 ಸೆಂಟಿಮೀಟರ್ ಮತ್ತೆ ಇನ್ನು ಈ ಚಿಕ್ಕ ಚಿಕ್ಕ ಗೆರೆಗಳನ್ನ 10 ಭಾಗಗಳು ಮಾಡಿರ್ತಾರೆ. ಈ 10 ಭಾಗ ಮಾಡಿರ್ತಾರಲ್ಲ, ಮಧ್ಯೆ 10 ಲೈನ್ಸ್ ಇರುತ್ತಲ್ಲ, ಇವುಗಳ ನಡುವೆ ಇರುತ್ತಲ್ಲ, ಇದನ್ನ ಏನಂತಾರೆ, ಮಿಲಿಮೀಟರ್ಸ್ ಏನಂತ ಕರೀತಾರೆ, ಮಿಲಿಮೀಟರ್ಸ್ ಅಂತೇಳಿ ಕರೀತಾರೆ. ದ ಲೆಂತ್ ಆಫ್ ಒನ್ ಆಫ್ ದೀಸ್ ಸ್ಮಾಲರ್ ಪಾರ್ಟ್ಸ್ ಇಸ್ ಕಾಲ್ಡ್ ಎ ಮಿಲಿಮೀಟರ್. ಅರ್ಥ ಆಗ್ತಿದ್ಯಾ? ಈ ರೀತಿ ಚಿಕ್ಕದಾದ ಭಾಗವನ್ನು ಮಿಲಿಮೀಟರ್ ಎಂದು ಕರೆಯಲಾಗುತ್ತದೆ. 1 mm is the smallest value of length that you can measure using this scale. ಈ ಅಳತೆ ಪಟ್ಟಿಯಲ್ಲಿ ಈ ಸ್ಕೇಲ್ನ ಅಳೆಯಬಹುದು ಅತಿ ಚಿಕ್ಕದ ಉದ್ದ ಅಂತಂದ್ರೆ 1 ಮಿಲಿಮೀಟರ್, 1 mm. ಅದು 1 ಮಿಲಿಮೀಟರ್ 1 ಸೆಂಟಿಮೀಟರ್ನ 10ನೇ 1 ಭಾಗಕ್ಕೆ ಸಮನಾಗಿರುತ್ತೆ. ನೀವು ಸ್ಕೇಲಲ್ಲಿ ನೋಡ್ತಿರ್ತೀರಲ್ಲ, ಒಂದು ಚಿಕ್ಕ ಚಿಕ್ಕ ಗೆರೆಗಳಿರುತ್ತಲ್ಲ, ಇದನ್ನ 1 ಮಿಲಿಮೀಟರ್ ಅಂತ ಕರೀತಾರೆ, ಸಣ್ಣ ಸಣ್ಣ ಗೆರೆಗಳನ್ನ. ಇದನ್ನ ಈ ಸ್ಕೇಲಲ್ಲಿ ನೀವು ಅತಿ ಚಿಕ್ಕದಾಗಿ ಅಳೆಯಬಹುದಾದಂಥ ಒಂದು ಅಳತೆ. ಅರ್ಥ? 1 ಮಿಲಿಮೀಟರ್ ಅಂದರೆ 1 mm ಈಸ್ ಈಕ್ವಲ್ ಟು 1/10 ಆಫ್ ದ ಸೆಂಟಿಮೀಟರ್. ಅಂದರೆ 1 mm 1 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್ನ 10ರಲ್ಲಿ 1 ಭಾಗ. ಈ 10 ಭಾಗಗಳಿದೆ ಅಲ್ವಾ, ಇದರಲ್ಲಿ 1 ಭಾಗವನ್ನೇ ನಾವು ಇದೊಂದು ಗೊತ್ತಾಯ್ತಾ, ಇದೊಂದು ಭಾಗವನ್ನೇ ನಾವು ಮಿಲಿಮೀಟರ್ ಅಂತೇಳಿ ಕರೆಯೋದು. 10ನೇ 1 ಭಾಗ, 1 ಸೆಂಟಿಮೀಟರ್ನ 10ರಲ್ಲಿ 1 ಭಾಗವೇ 1 ಮಿಲಿಮೀಟರ್ ಆಗಿರ್ತದೆ. ಅಂದರೆ 0.1 ಸೆಂಟಿಮೀಟರ್. ಆಯ್ತಾ? ಇದನ್ನು ಕಂಪ್ಲೀಟ್ ಮಾಡೋಣ. ಫಾರ್ measuring larger lengths, we use a larger unit called a kilometer, which is equal to 1000 meters. ಅದೇ ರೀತಿ ಹೆಚ್ಚಿನ ದೂರವನ್ನು, ತುಂಬ ದೂರವನ್ನು ಅಳತೆ ಮಾಡಬೇಕು ಅಂದರೆ ನಾವು ದೊಡ್ಡ ಏಕಮಾನ ಅಂದರೆ ತುಂಬ ಈ ಲೆಂತ್ ಅಳತೆಯಲ್ಲಿ ತುಂಬ ಚಿಕ್ಕದಾದ ಏಕಮಾನ ಅಂದರೆ ಮಿಲಿಮೀಟರ್. ಅದೇ ರೀತಿ ತುಂಬ ದೂರವಾದ ದೊಡ್ಡದಾದ ಅಳತೆ ಮಾಡಬೇಕು, ದೂರವನ್ನು ಅಳತೆ ಮಾಡಬೇಕು, ಹೆಚ್ಚಿನ ದೂರವನ್ನು ಅಂದರೆ ಅದರ ಏಕಮಾನವನ್ನು ಕಿಲೋಮೀಟರ್ ಎಂದು ಬಳಸುತ್ತೇವೆ. ವಿಚ್ ಈಸ್ ಈಕ್ವಲ್ ಟು 1000 meters. ಇದು ಯಾವುದಕ್ಕೆ ಸಮನಾಗಿರುತ್ತೆ? 1000 m ಅಂದರೆ 1000 ಮೀಟರ್ಗೆ ಸಮನಾಗಿರುತ್ತದೆ. m ಅಂದರೆ 1000 ಮೀಟರ್, 1000 ಮೀಟರ್ಗೆ ಸಮನಾಗಿರುತ್ತದೆ. ಆ್ಯಂಡ್ ಫಾರ್ ಮೆಷರಿಂಗ್ ಎ ಸ್ಮಾಲರ್ ಲೆಂತ್ಸ್ ವಿ ಯೂಸ್ ಯೂನಿಟ್ಸ್ ಸಚ್ ಆಸ್ ಸೆಂಟಿಮೀಟರ್ ಆರ್ ಮಿಲಿಮೀಟರ್. ಅದೇ ರೀತಿ ಚಿಕ್ಕ ಅಳತೆಗಳನ್ನು ನಾವು ಸೆಂಟಿಮೀಟರ್ಗಳನ್ನು ಬಳಸ್ತೀವಿ. ಅತಿ ಚಿಕ್ಕದಾದರೆ ಮಿಲಿಮೀಟರು. ಅದು ಸಾಮಾನ್ಯವಾಗಿ ಚಿಕ್ಕದಾದ ಒಂದು ಸ್ವಲ್ಪ ದೂರ ಅಲ್ಲ, ಜಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಇಲ್ಲಿಂದ ಅಲ್ಲಿಗೆ ಚಿಕ್ಕದಾದ ಒಂದು ಜಾಗವನ್ನು ಅಳತೆ ಮಾಡೋದಕ್ಕೆ ಸೆಂಟಿಮೀಟರ್ಗಳು, ಅದೇ ರೀತಿ ದೊಡ್ಡದಾದ ದೂರವನ್ನು ಅಳತೆ ಮಾಡೋದಕ್ಕೆ ಕಿಲೋಮೀಟರ್ಗಳು ಅಥವಾ ಮಿಲಿಮೀಟರ್ ಆ ಏಕಮಾನಗಳನ್ನು ಉಪಯೋಗಿಸ್ತೇವೆ. ಇಲ್ಲಿ ನಾವು ಸಾಮಾನ್ಯವಾಗಿ ಚಿಕ್ಕ ಅಳತೆಗಳನ್ನು ಮಾಡಬೇಕಾದ್ರೆ ಸೆಂಟಿಮೀಟರ್ ಅಥವಾ ಮಿಲಿಮೀಟರ್ಗಳನ್ನು ಏಕಮಾನವಾಗಿ ಉಪಯೋಗಿಸುತ್ತೇವೆ ಅಂತ ಹೇಳ್ತಿದ್ದಾರೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಂಥ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಅವ್ರಿಗೂ ಸಹ ಶೇರ್ ಮಾಡಿ. ಬಿಕಾಸ್ ಸೈನ್ಸ್ನ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಅವ್ರು ನೀಟಾಗಿ ಅರ್ಥ ಆಗುತ್ತೆ. ಅವ್ರಿಗೆ ಸುಲಭ ಅನಿಸುತ್ತೆ, ಸೈನ್ಸ್ ಟಫ್ ಅನಿಸಲ್ಲ. ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ನೋಟಿಫಿಕೇಶನ್ ಬರುತ್ತೆ ಡೈಲಿ ನಾನು ಮಾಡ್ತಕ್ಕಂಥ ಕ್ಲಾಸ್ದು. ಹಾಗಾಗಿ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಿ. ಆ್ಯಂಡ್ ಆದಷ್ಟು ಆ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿಕೊಂಡು ಅದನ್ನು ಅಡಿಷನ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಆದಷ್ಟು 2-3 ಟೈಮ್ ವೀಡಿಯೋನ ಕೇಳಿ. ಆ್ಯಂಡ್ ಇನ್ನೊಂದು ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿರೋದು ಇನ್ನೊಂದು ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಚಾನಲ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ.
Name some different lengths similar to and other than similar units. Name some length measuring length similar units such as hand spans. ಹ್ಯಾಂಡ್ ಸ್ಪ್ಯಾನ್ ಥರ ಸಿಮಿಲರ್ ಆಗಿರ್ತದೆ ಅಂತ ಬೇರೆ ಬೇರೆ ಸಿಮಿಲರ್ ಯೂನಿಟ್ಸ್ ಯಾವುದು ಅಂತ ಫೂಟು ಫಿಸ್ಟು ಇದನ್ನು ಆ್ಯಂಡ್ ಲೆಂತ್ ಆಫ್ ಹ್ಯಾಂಡ್ ಇಲ್ಲಿಂದ ಮಾಡಿ ನೇಮ್ ಸಮ್ ಏನ್ಷಿಯಂಟ್ ಯೂನಿಟ್ ಯೂಸ್ ಟು ಮೆಷರಿಂಗ್ ಲೆಂತ್. ಏನ್ಷಿಯಂಟ್ ಟೈಮಲ್ಲಿ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತಹ ಕೆಲವೊಂದು ಯೂನಿಟ್ಸನ್ನು ಮೆನ್ಷನ್ ಮಾಡಿ ಅಂತ. ಇವೇನೇ ಅಂಗುಲ ಇದೆಲ್ಲ ಬರೀರಿ. ಧನುಷ ಇದನ್ನು ಇನ್ ಏನ್ಷಿಯಂಟ್ ಇಂಡಿಯಾ how the measuring units are used in ancient India where used in measuring units. ಎಲ್ಲಿ ಆರ್ಕಿಟೆಕ್ಚರಲ್ಲಿ ಇಲ್ಲಿ ಟೌನ್ ಪ್ಲಾನಿಂಗಲ್ಲಿ ಬಳಸ್ತಾ ಇರೋ. ಹೂ ಸ್ಟಿಲ್ ಯೂಸಿಂಗ್ angula, measurement of angula. Who still using measurement of measure unit of angula. Who still using unit angula. ಅಂದರೆ ಏಕಮಾನ ಅಂಗುಲವನ್ನು ಯಾರಿಗೂ ಬಳಸ್ತಿದ್ದಾರೆ, ಅದಿಲ್ಲೇ ಇದೆ. ಡಿಫೈನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಏನು? ಏನೇಳಿ? ದ ಸಿಸ್ಟಮ್ ಆಫ್ ಯೂನಿಟ್ಸ್ ನಾವು ಯೂಸಿಂಗ್ ಪೀಪಲ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಇದೆಲ್ಲ different country a set of standard units of measurement. Why the people are adopting a set of standard units of measurement. Why the people adopting a set of standard units of measurement? ಇದಕ್ಕೆ ಆನ್ಸರ್ ಇಲ್ಲಿ ಮೇಲ್ ಸಿಗುತ್ತೆ. when people started traveling from one place to ಇಲ್ಲಿಂದ ಆನ್ಸರ್ಸ್ ಸಿಗುತ್ತೆ ಇದಕ್ಕೆ. the system of units now used. name the system of units now used. Use it for measurement. International System of Units or SI unit. Write the SI unit of length. Write the SI unit and symbol of length. Symbol bariri matte SI unit bariri. Define centimeter. Centimeter andre enu. And define millimeter. Millimeter andre enu. Millimeter and define kilometer. Okay. 1 millimeter is equal to dash centimeter. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವೆಶ್ಚನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ, ಒಂದು ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತು ಹೋಮ್ವರ್ಕ್ ಕ್ವೆಶ್ಚನ್
ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ಗೆ ಆನ್ಸರ್ಸ್ ಇರುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.